ಆ ಹೆಣ ನನಗೆ ಆಂಬ್ಯುಲೆನ್ಸ್ ಅಲ್ಲಿ ಯೋಗ್ತಾ ಇಲ್ಲ ಅಂದ್ರೆ 108ಗೂ ಯೋಗ್ತಾ ಇಲ್ಲ, ನೀವು ಪ್ರೈವೇಟ್ ಅವ್ರಿಗೂ ಆಂಬ್ಯುಲೆನ್ಸ್ ಅವ್ರಿಗೆ ಯೋಗ್ತಾ ಇಲ್ಲ ಅಂದ್ರೆ ನನ್ನ ಆಟೋದಲ್ಲಿ ಕರ್ಕೊಂಡ್ಬರ್ತೀನಿ ಗುರು. ನನ್ನ ಫ್ರೆಂಡ್ನ ನನ್ನ ಆಟೋದಲ್ಲಿ ಕರ್ಕೊಂಡ್ಬರ್ತೀನಿ. ಅವ್ನು ಹೆಣ ನನ್ನ ಆಟೋದಲ್ಲಿ ಸರಿನಾ? ಎತ್ಕೊಂಬರ್ಲ ಆಟೋ, ಲೊಕೇಶನ್ ಕಳ್ಸು. ಅವ್ನು ಬಂದ್ರೆ ಸರಿ, ಇಲ್ಲ ನನ್ನ ಆಟೋದಲ್ಲಿ ಕುಳ್ಸ್ಕೊಬರ್ತೀನಿ. ಇಲ್ಲೇ ಇರ್ತೀವಿ, ಎಲ್ಲಿ ಹೋಗಲ್ಲ. ನೀನು ಬರೋರ್ಗು ಇಲ್ಲೇ ಇರ್ತೀವಿ. ಅದು ಯಾರು ಬರ್ತಾರೋ ಬರಲಿ, ಪರ್ಮಿಷನ್ ಬೇಕಾ? ಅವ್ರಿಗೆ ಹೇಳೋ ಆಂಬ್ಯುಲೆನ್ಸ್ ಇಲ್ಲಿ ಬಂದ್ರೆ ಸರಿ, ಇಲ್ಲ ಬರೋಲ್ಲ ಅಂದ್ರೆ ಹೆಣ ಎತ್ಕೊಂಡೋಗಿ ವಿಧಾನಸೌಧ ಮುಂದೆನೇ ಇಡ್ತೀವಿ. ಇಲ್ಲ ಆಟೋ ಎತ್ಕೊಂಡ್ಬರ್ತೀನಿ, ಆಟೋದಲ್ಲೇ ಕುಳ್ಸ್ಕೊಂಬರೋಣ. ನಮಗೆ ಅಷ್ಟೇ. ಎತ್ಕೊಂಬಪ್ಪ ನೀನು, ಇಲ್ಲಿ ಬರ್ಬೇಕಷ್ಟೇ. ನೀನು ದುಡ್ಡು ಬೇಕೇನಪ್ಪ? ಆಂಬ್ಯುಲೆನ್ಸ್ ದುಡ್ಡು ನಾವೆಲ್ಲ 1,000 ಹಾಕ್ಬಿಟ್ಟು ಕೊಡ್ತೀವಿ. 300 ಜನ ಇದ್ದೀವಿ, 3 ಲಕ್ಷ ರೂಪಾಯಿ ಆಯ್ತು. ಬಾ, ಆಂಬ್ಯುಲೆನ್ಸ್ ದುಡ್ಡು ಕೊಡ್ತೀವಿ. ಅವ್ನ ಮಣ್ಣಿಗೂ ಏನು ಬೇಕಾದ್ರೂ ನಾವು ಕೊಡ್ತೀವಿ. ನೋಡೋ, ನಮಗೆ ಬಾಡಿಯಲ್ಲಿ ಬರಬೇಕು. ನನ್ನ ಫ್ರೆಂಡು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದವನು ಸತ್ತೋಗಿರೋದು, ಅವನಿಗೆ ಸ್ಟ್ರೆಸ್ ಕೊಟ್ಟು ಇವರೆಲ್ಲ ಸಾಯಿಸಿರೋದು. ಇವಾಗ ಒಳ್ಳೊಳಗೆ ಮುಚ್ಚಕ್ಕೆ ನೋಡ್ತಾವ್ರೆ ಇವರು. ದಯವಿಟ್ಟು ನನ್ನ ಫ್ರೆಂಡ್ ಮಕ್ಕನ ನಾನು ನೋಡಬೇಕು. ದಯವಿಟ್ಟು ಕರ್ಕೊಂಬಂದು ಇಲ್ಲಿ ಇಡಬೇಕು. ನಾವು ಇಟ್ಟಿಲ್ಲ ಅಂದರೆ ನಿಮ್ಮ ಸಮೇತ ಕೇಸ್ ಹಾಕ್ಸ್ತೀವಿ, ನಿಮ್ಮ ಸಮೇತನೇ ಕಂಪ್ಲೇಂಟ್ ಕೊಡ್ತೀವಿ. ಇಲ್ಲ ಅಂದ್ರೆ ಊಟ ಉಪವಾಸ ಎಲ್ಲ ಬಿಟ್ಬಿಟ್ಟು ಸತ್ಯಾಗ್ರಹ ಮಾಡ್ತೀವಿ. ಬರಲೇಬೇಕು. ಉಲ್ಟಾ ಪಲ್ಟಾ ಹೊಡೆದ್ರು ಅಂದ್ರೆ ಅದೇ ಬೇರೆ ಮಾಡ್ಬಿಡ್ತೀವಿ. ಇವಾಗ ಹೇಳ್ತಾ ಇದ್ದೀನಿ, ಮಂಜುನಾಥ್ ಸರ್ ನ್ಯಾಯ ಕೊಡ್ತೀವಿ ಅಂತ ಹೇಳೋರೆ, ನಿನ್ನೇನೆ ಹೇಳೋರೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ಬಾಡಿ ಬರಲೇಬೇಕು. ನನ್ನ ಫ್ರೆಂಡ್ ಮಗ ನಾನು ನೋಡ್ಲೇಬೇಕು. ನನ್ನ ಜೊತೆ ಕೆಲಸ ಮಾಡ್ದ ನಾನು ನೋಡ್ಲೇಬೇಕು. ಬಾಡಿ ಬರಲೇಬೇಕು. ಎಂತ ಆಂಬ್ಯುಲೆನ್ಸ್ ಅವರು ಯೂಸ್ಲೆಸ್ ನನ್ನ ಮಕ್ಳಿಗಾರ ಲೆಕ್ಕಾಕು. ಅವನು ಒಬ್ಬ ಡ್ರೈವರ್ ಅಂತ ಮರ್ತು ಬಿಟ್ಟಿದ್ದಾನೆ. ಅವನು ಸ್ಪಾಟಲ್ಲಿ ಆದಾಗ ಇನ್ನೊಬ್ಬ ಡ್ರೈವರ್ ಎತ್ಕೊಂಡು ಹೋಗೋದು. ಆ ಇಡಿಯಾಟಿಗೆ ಗೊತ್ತಾಗ್ತಾ ಇಲ್ಲ. ಫೋನಲ್ಲಿ ಹೇಳ್ತಾನೆ ಹೋಗಲ್ಲ ಅಂತ. ಎಷ್ಟು ಕೊಟ್ಟವನ ಕೇಳ, ಅಷ್ಟರಲ್ಲಿ ನಾವು ಕೊಡ್ತೀವಿ. 1,000 ಸೇರ್ತು 3 ಲಕ್ಷ ಕೊಡ್ತೀವಿ. ಅಲ್ಲ, ಒಬ್ಬನ 1,000 ಆಗ ಅಲ್ಲ, ಒಬ್ಬೊಬ್ಬರು 1,000 ಆಗ 3 ಲಕ್ಷ ರೂಪಾಯಿ ಆಗುತ್ತೆ. ಅವ್ನು 3 ಲಕ್ಷ ರೂಪಾಯಿ ಬೇಕಾ ಕೇಳೋ? ಮಾನವೀಯತೆ ಮುಖ್ಯನೋ ಅವನಿಗೆ ದುಡ್ಡು ಮುಖ್ಯನೋ? ಅವ್ನು ಯಾವಾಗ ತಗೊಂಡು ಡ್ರೈವರ್ ಆಗಿ